12ನೇ ಶತಮಾನದ ಇಡೀ ಇತಿಹಾಸದಲ್ಲಿಯೇ ವೈಶಿಷ್ಟ್ಯಪೂರ್ಣ ಮತ್ತು ಅಷ್ಟೇ ಅದ್ವಿತೀಯ ಇತಿಹಾಸವನ್ನು ಹೊಂದಿದೆ. ವಚನ ಅಂದರೆ ವಿವಚನೆ ನೀಡುವ ವೈಚಾರಿಕ ಹಿನ್ನೆಲೆಯ ಉನ್ನತ ಚಿಂತನೆಯ ಆಧ್ಯಾತ್ಮದ ಬೀಜಗಳು. ಪ್ರಾಚೀನ ಕಾಲದಿಂದಲೂ ಆಧ್ಯಾತ್ಮ ಚಿಂತನೆಯ ಕುರಿತು, ಆತ್ಮ ಅರಿವಿನ ಕುರಿತು ಸದಾ ಚಿಂತನೆ ಮಾಡುವ ಮಹಾನ್ ಯೋಗಿಗಳು ಆ ಕಾಲಕ್ಕೆ ಉದಯಿಸಿದ್ದಾರೆ. ಆತ್ಮದ ಅರಿವಿನ ಅನುಭವ ಪಡೆಯುವ ಪ್ರಯೋಗಗಳು, ಮಾರ್ಗಗಳು ಹಲವಾರು. ಮಹಾತ್ಮರು ತಮಗೆ ಯೋಗ್ಯವೆನಿಸಿದ ಮಾರ್ಗವನ್ನು ಅನುಸರಿಸಿ ಆತ್ಮದ ಅರಿವಿನ ಅನುಭವ, ಪರಮಾನಂದವನ್ನು ಅನುಭವಿಸಿ ವಿವರಿಸಿದ್ದಾರೆ. ಇಂತಹ ವಿವರಣೆ ಜೊತೆಗೆ ಸಮಾಜದಲ್ಲಿ ಸಮಾನತೆ ಬಯಸಿ ಅದಕ್ಕೆ ಪರಿಶ್ರಮದ ಮತ್ತು ಕಾಯಕ ತತ್ವ ಮತ್ತು ದಾಸೋಹ ತತ್ವವನ್ನು ಜಗಕ್ಕೆ ಸಾರಿದ ಶಿವಶರಣರ ಅನುಪಮ ರಚನೆಯೇ ವಚನ ಸಾಹಿತ್ಯ. ಅಂತಹ ವಚನ ರಚನೆಗೆ ಮತ್ತು ಕಲ್ಯಾಣದ ಕ್ರಾಂತಿಯ ನಂತರ ವಚನ ಸಾಹಿತ್ಯ ಸಂರಕ್ಷಣೆಗಾಗಿ ಖಡ್ಗ ಹಿಡಿದು ಹೋರಾಡಿದ ಮಹಾನ್ ಶಿವಶರಣೆ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮ. ನಮ್ಮ ದೇಶ ಸಹೋದರ ಸಹೋದರಿ ಭಾವದ ಸಂಸ್ಕೃತಿಯನ್ನು ಹೊಂದಿದ್ದ ದೇಶ. ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ಮಾತನಾಡುವಾಗ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಎಂದು ತಮ್ಮ ಮಾತನ್ನು ಪ್ರಾರಂಭಿಸಿದ್ದು ಇಂದಿಗೂ ಇತಿಹಾಸವಾಗಿ ಉಳಿದಿದೆ. ಆದರೆ 12ನೇ ಶತಮಾನದಲ್ಲಿಯೇ ನಮ್ಮ ಶರಣರು ಕಲ್ಯಾಣದಲ್ಲಿದ್ದ ಎಲ್ಲ ಶರಣರನ್ನು ಅಕ್ಕ ಎಂದೇ ಜಗಕ್ಕೆ ಪರಿಚಯಿಸಿದ್ದಾರೆ. ಅಕ್ಕ ಮಹಾದೇವಿ, ಅಕ್ಕನಾಗಮ್ಮ ಈ ಹೆಸರುಗಳು ಬಿಡಿಸಲಾರದಷ್ಟು ಬೆಸೆದುಕೊಂಡಿವೆ. ಇಂತಹ ಸತ್ಯ ಶುದ್ಧ ಸಂಸ್ಕಾರದಲ್ಲಿ ನಾವೆಲ್ಲರೂ ಬೆಳೆದಿದ್ದೇವೆ ಎಂಬುದೇ ಹೆಮ್ಮೆಯ ವಿಷಯ. ಅಕ್ಕನಾಗಮ್ಮರ ಸಂಕ್ಷಿಪ್ತ ವಿವರಣೆ. ನಾಗಮ್ಮ, ಅಕ್ಕನಾಗಮ್ಮ, ನಾಗಾಯಿ, ನಾಗಿಲೆ ಎಂದು ಕರೆಸಿಕೊಳ್ಳುವ ಇವರು ಬಸವಣ್ಣನವರ ಹಿರಿಯ ಸಹೋದರಿ. ಇವರ ಕಾಲ 1160. ತಂದೆ ಮಾದರಸ, ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯ ಶೈವ ಬ್ರಾಹ್ಮಣರ ಅಗ್ರಹಾರದ ಮುಖ್ಯಸ್ಥರಾಗಿದ್ದರು. ತಾಯಿ ಮಾದಲಾಂಬಿಕೆ. ಇವರ ಜನ್ಮಸ್ಥಳ ಮಾದಲಾಂಬಿಕೆಯ ತವರೂರಾದ ಇಂಗಳೇಶ್ವರದಲ್ಲಿ. ಇವರ ಗಂಡ ಶಿವದೇವ. ಇವರ ಮಗ ಶಟಸ್ಥಲ ಚಕ್ರವರ್ತಿ, ಅವಿರಳ ಜ್ಞಾನಿ ಚನ್ನಬಸವಣ್ಣ. ಅಕ್ಕನಾಗಮ್ಮನವರು ಬಸವಣ್ಣನವರ ಉಜ್ವಲ ಬದುಕನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಒಂದರ್ಥದಲ್ಲಿ ಅಕ್ಕನಾಗಮ್ಮನಂತಹ ಸಾತ್ವಿಕ ಸದೃಢ ಶಕ್ತಿ ಬಸವಣ್ಣನವರ ಬಳಿ ಇರದಿದ್ದರೆ ಇಂತಹ ಒಂದು ಭವ್ಯ ಇತಿಹಾಸ ನಿರ್ಮಾಣವಾಗುತ್ತಿರಲಿಲ್ಲ. ಬಸವಣ್ಣನವರ ಬಾಲ್ಯದಿಂದ ಹಿಡಿದು ಕಲ್ಯಾಣದ ಕ್ರಾಂತಿಯವರೆಗೂ ಅವರ ಜೊತೆಗಿದ್ದು ಅವರ ಪ್ರತಿ ಹೆಜ್ಜೆಯು ಮಹಾನ್ ಕ್ರಾಂತಿಯೆಡೆಗೆ ಸಾಗುವಲ್ಲಿ ಅಕ್ಕನಾಗಮ್ಮನವರ ಪಾತ್ರ ಅತ್ಯಂತ ಹಿರಿಯದು. ಮತ್ತು ಬಸವಣ್ಣನ ಅಲ್ಲಮ ಪ್ರಭುಗಳಷ್ಟೇ ಅಕ್ಕನಾಗಮ್ಮನ ಚರಿತ್ರೆ ಪ್ರಾಮುಖ್ಯತೆ ಪಡೆಯುತ್ತದೆ. ಕಲ್ಯಾಣದ ಮಹಾಮನೆಯ ಮತ್ತು ಅನುಭವ ಮಂಟಪದ ಅಲ್ಲಿ ಅನನ್ಯ ಕಾರ್ಯಕ್ಷಮತೆಯನ್ನು ತೋರುತ್ತಾಳೆ. ಕಲ್ಯಾಣಕ್ಕೆ ಬಂದ ಶರಣರನ್ನು ಆತ್ಮೀಯತೆಯಿಂದ ಸತ್ಕರಿಸಿ ಅವರ ಲಿಂಗಾಂಗ ಸಾಮರಸ್ಯಕ್ಕೆ ಸಹಕರಿಸಿ ಎಲ್ಲರಿಗೂ ತಾಯಿ ಸ್ವರೂಪದಲ್ಲಿ ನಿಲ್ಲುತ್ತಾಳೆ. ಮಹಾನ್ ಶಿವಶರಣೆ ಅಕ್ಕನಾಗಮ್ಮ. ಚನ್ನಬಸವಣ್ಣನವರೇ ಹೇಳುವಂತೆ ಯಮ್ಮಕ್ಕ ನಾಗಾಯಿಯ ವಚನ 3,90,000. ಶರಣರಲ್ಲಿಯೇ ಅತಿ ಹೆಚ್ಚು ವಚನ ರಚನೆ ಮಾಡಿದವರು ಅಕ್ಕನಾಗಮ್ಮ. ಆದರೆ ದುರ್ದೈವ, ನಮಗೆ ಉಪಲಬ್ಧ ವಚನಗಳು ಕೇವಲ 15 ವಚನಗಳು ಮಾತ್ರ. ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಎಂಬುದು ಇವರ ಅಂಕಿತನಾಮ. ಅವುಗಳಲ್ಲಿ ಬಸವಣ್ಣನವರ ಸ್ತುತಿ ಪರವಾದವುಗಳೇ ಅಧಿಕ. ಜೊತೆಗೆ ಇತರ ಶರಣರ ಪ್ರಸ್ತಾವವೂ ಇದೆ. ಆಕೆಯ ಬದುಕಿನ ಬಂದೆರಗಿದ 2 ತೊಡರುಗಳು ಅವುಗಳನ್ನು ಧೈರ್ಯದಿಂದ ಎದುರಿಸಿದ ರೀತಿ ಕೆಲವು ವಚನಗಳಲ್ಲಿ ಪ್ರತಿಧ್ವನಿಸಿವೆ. ಗುರುವೇ ತಾಯಿ ತಂದೆಯಾಗಿ, ಲಿಂಗವೇ ಪತಿಯಾಗಿ, ಜಂಗಮವೇ ಅತ್ತೆ ಮಾವಂದಿರಾಗಿ, ಶಿವಭಕ್ತರೇ ಬಾಂಧವರಾಗಿ, ಸತ್ಯ ಸದಾಚಾರವೆಂಬ ಮನೆಗೆ ಕಳುಹಿಸಿದರಾಗಿ, ಶರಣ ಸತಿ ಎಂಬ ನಾಮ ನಿಜವಾಯಿತು. ಅಂದಂತೆ ಇರುವೆ, ಹಿಂದೂ ಮುಂದರಿಯದೆ ನಡೆವೆ, ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವೆ, ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ನಿಮ್ಮಡಿಗಳಿಗೆ. ಅಕ್ಕನಾಗಮ್ಮನ ಈ ವಚನ ಲಿಂಗ ಸಾರಸಮ್ಯ ಸಾಧಿಸಿರುವ ಕುರುಹಾಗಿ ಅಂಗಗುಣವಳಿದು ಲಿಂಗಗುಣ ಅಳವಟ್ಟು ಸತ್ಯ ಸದಾಚಾರ ಮಾರ್ಗದಿ ಲಿಂಗಕ್ಕೆ ಸತಿಯಾಗಿ ಗುರುಲಿಂಗ ಜಂಗಮ ತತ್ವವನ್ನು ಜಾಗೃತ ಮಾಡಿಕೊಂಡು ಮನಸಾಕ್ಷಿ ಭಾವದಿ ನಿಂದು ಪರಿಯನ್ನು ಅಕ್ಕನವರು ಈ ವಚನದಲ್ಲಿ ಕಂಡುಕೊಂಡಿದ್ದಾರೆ.
ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಚಲ ಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನೆಹು ಸೂತಕವ ಕಳೆದಾತ ಬಸವಣ್ಣ, ಎನ್ನ ಭಾವ ಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರುಹು ಮರುಹಿನ ಸಂದು ಸಂಶಯ ಬಿಡಿಸಿದಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ತನ್ನ ಎನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರ್ವಲಯ ಭಾಗ್ಯಲ ನಿಜವ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನು. ಬಸವಣ್ಣನವರು ಉನ್ನತ ವಿಚಾರ, ದಿಟ್ಟ ನಿಲುವು, ಸಾತ್ವಿಕ ನೆಲೆಗಟ್ಟಿನ ಕ್ರಾಂತಿ ಪುರುಷನಾಗಿ ಬೆಳೆಯುವಲ್ಲಿ ಅಕ್ಕ ನಾಗಮ್ಮನವರ ಪಾತ್ರ ಬಹಳ ಮಹತ್ವದಾಗಿದ್ದರೂ ಕೂಡ ಬಸವಣ್ಣನವರಿಂದಲೇ ನಾನು ಸುದ್ದಾಳಾದೆನೆಂದು ಮತ್ತು ಅವರಿಂದಲೇ ನನ್ನ ಎಲ್ಲ ಸಂದು ಸಂಶಯಗಳು ನಿವಾರಣೆಯಾಗಿವೆ, ಆತ್ಮ ಸಾಕ್ಷಾತ್ಕಾರವಾಗಿದೆ ಎಂದು ಅಕ್ಕ ನಾಗಮ್ಮನವರು ಹೇಳುತ್ತಿದ್ದಾರೆ. ಎನ್ನ ಭವದ ಬಳ್ಳಿಯ ಬೇರು ಹರಿಯಿತಯ್ಯ ಸಂಗನ ಬಸವಣ್ಣನ ಒಕ್ಕುದ ಕೊಂಡೆನಾಗಿ, ಎನ್ನ ಮನದ ಕಪಟ ಹಿಂಗಿತಯ್ಯ ಚೆನ್ನ ಬಸವಣ್ಣನ ಕರುಣ ಪಡೆದನಾಗಿ, ಎನ್ನ ಅಂತರಂಗದ ಸಂತು ಸಂಶಯಗಳು ತೊಲಗಿತ್ತಿಂದು ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯ ಎನ್ನ ಪರಮಗುರು ಅಲ್ಲಮ್ಮ ಪ್ರಭುದೇವರ ಶ್ರೀ ಚರಣವ ಕಂಡೆನಾಗಿ. ಅಂಗದ ಸಂಬಂಧಗಳನ್ನು ಹರಿದುಕೊಂಡು ಲಿಂಗ ಸಂಬಂಧವನ್ನು ಬೆಳೆಸಿಕೊಂಡ ಶರಣೆ ಅಕ್ಕನಾಗಮ್ಮ. ಅಕ್ಕನಾಗಮ್ಮನ ಮೇಲೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ್ಮ ಪ್ರಭುಗಳ ಪ್ರಭಾವ ಕಾಣುತ್ತೇವೆ. ಈ ಮೂವರು ಗುರುಸ್ಥಾನದಲ್ಲಿ ನೋಡಿದರೂ ಅಕ್ಕನಾಗಮ್ಮ ಮನದ ಮಲಿನವನ್ನು ಕಳೆದು ಮಾಣಿಕ್ಯವಾದ ಬಗೆಯನ್ನು ಈ ವಚನದಲ್ಲಿ ಕಾಣುತ್ತೇವೆ. ಇಂಥ ಅಕ್ಕನನ್ನು ಕುರಿತು ಶರಣೆ ನೀಲಾಂಬಿಕೆ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾಳೆ: ಎನಗೆ ಹಾಲೂಟವನಿಕ್ಕುವ ತಾಯೆ, ಎನಗೆ ಪರಿಣಾಮ ತೋರುವ ತಾಯೆ, ಪರಮ ಸುಖದೊಳಗಿಪ್ಪ ತಾಯೆ, ಪರಮ ವಸ್ತುವ ನಂಬಿದ ತಾಯೆ, ಸಂಗಯ್ಯನಲ್ಲಿ ಸ್ವಯಂ ಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯೆ ಎಂದು ತಾಯಿ ಸ್ವರೂಪಳಾದ ಅಕ್ಕನಾಗಮ್ಮನ ಕುರಿತು ಅಭಿಮಾನ ವ್ಯಕ್ತಪಡಿಸುತ್ತಾಳೆ. ಅಕ್ಕನಾಗಮ್ಮನ ಪ್ರಸಾದ ಕೊಂಡು ಎನ್ನಂತರಂಗ ಶುದ್ಧವಾಯಿತು ಎಂದು ಆಯ್ದಕ್ಕಿ ಲಕ್ಕಮ್ಮನವರು ಕೂಡ ಹೇಳುತ್ತಾರೆ. ಎತ್ತವ್ವ ನೀಲಮ್ಮ, ಮುತ್ತವ್ವೆ ಮಹಾದೇವಿ, ಎತ್ತಿ ಸಲಹಿದಳವ್ವ ನಾಗಿಲೆಯುತ್ತಾಯೆ, ಇತ್ತ ಬಾರೆಂದು ತಾಂಬೂಲುವ ಪ್ರಸಾದ ನಿತ್ತ ಮುಕ್ತಾಯಕ್ಕಂಗೆ ಶರಣು ಯೋಗಿನಾಥ ಎಂದು ಸಿದ್ದರಾಮ ಶರಣರು ಕೂಡ ಉದ್ಗಾರ ತೆಗೆಯುತ್ತಾರೆ. ಶರಣರಾದ ಹಳೆಯ ಮತ್ತು ಮಧುವರಸರ ಮಕ್ಕಳಿಗೆ ಮಾಡಿಸಿದ ಅಂತರ್ಜಾತಿ ವಿವಾಹವೇ ನೆಪವಾಗಿ ಬಿಜ್ಜಳನ ಸೈನಿಕರು ಶರಣರಿಗೆ ಶಿಕ್ಷೆ ವಿಧಿಸಿದರು. ಇದರ ಪರಿಣಾಮವಾಗಿ ಬಸವಣ್ಣನವರು ಮತ್ತು ನೀಲಾಂಬಿಕೆ ತಾಯಿ ಮತ್ತು ಹಡಪದ ಅಪ್ಪಣ್ಣನವರು ಕೂಡಲ ಸಂಗಮಕ್ಕೆ ಬಂದರು. ಇಂತಹ ಪರಿಸ್ಥಿತಿಯಲ್ಲಿಯೂ ಎದೆಗುಂದದೆ ಅಕ್ಕನಾಗಮ್ಮ, ಚನ್ನಬಸವಣ್ಣನ ಮತ್ತು ಇತರ ಶರಣರು ಸೇರಿ ವಚನ ಸಾಹಿತ್ಯ ಸಂರಕ್ಷಣೆಗೆ ಮುಂದಾದರು. ವಚನದ ಗಂಟನ್ನು ಹೊತ್ತು ಬಿಜ್ಜಳನ ಸೈನಿಕರನ್ನು ಎದುರಿಸುತ್ತಾ ಮುಂದೆ ಸಾಗಿದರು. ಕದ್ರೋಳಿಯು ಸಮೀಪ ಬಿಜ್ಜಳನ ಸೈನಿಕರ ಜೊತೆ ಕಾದಾಡುವ ಶರಣೆ ಗಂಗಾಂಬಿಕೆ ಲಿಂಗೈಕ್ಯರಾಗುತ್ತಾರೆ. ಮುಂದೆ ಮುರಗೋಡದಿಂದ ನಿರಂತರವಾಗಿ ಸಾಗುತ್ತಾರೆ. ಆದ್ದರಿಂದ ಮುರಗೋಡವನ್ನು ಉಳುವಿಯ ಹೆಬ್ಬಾಗಿಲೆನ್ನುತ್ತಾರೆ. ಉಳುವಿಯಲ್ಲಿ ಕದಂಬ ರಾಜ ರಕ್ಷಣೆಯಲ್ಲಿ ವಚನ ಸಂರಕ್ಷಣೆ ಜೊತೆಗೆ ಉಳುವಿಯ ದಟ್ಟಾರಣ್ಯಗಳಲ್ಲಿ ಗವಿಗಳಲ್ಲಿ ವಾಸ ಮಾಡತೊಡಗುತ್ತಾರೆ. ಅಳಿಯ ಬಿಜ್ಜಳನ ಮೋಸದಿಂದ ಚನ್ನಬಸವಣ್ಣ ಉಳುವಿಯಲ್ಲೇ ಲಿಂಗೈಕ್ಯರಾಗುತ್ತಾರೆ. ಮುಂದೆ ನೂಲಿಯ ಚಂದಯ್ಯನವರ ಅಕ್ಕನನ್ನು ಕರೆದುಕೊಂಡು ಎಣ್ಣೆಹೊಳೆ ಎಂಬಲ್ಲಿ ಬರುತ್ತಾರೆ. ಅಲ್ಲಿ ಕೆಲಕಾಲ ಇದ್ದು ಅಕ್ಕ ನಾಗಮ್ಮ ಅಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ. ಕಲ್ಯಾಣದ ಮಹಾನ್ ಮನೆಯ ಪ್ರಾರಂಭದಿಂದ ಹಿಡಿದು ಕಲ್ಯಾಣದ ಕ್ರಾಂತಿಯನ್ನು ಮತ್ತು ವಚನ ಸಾಹಿತ್ಯವನ್ನು ಸಂರಕ್ಷಣೆಯ ಮಾಡಿದ ಕೊನೆಯ ಹಂತದವರೆಗೂ ಏಳು ಬೀಳು ಎಲ್ಲರನ್ನು ಕಂಡ ಶಿವಶರಣೆ ಅಕ್ಕನಾಗಮ್ಮ. ಇದು ಅಕ್ಕನಾಗಮ್ಮರ ಸಂಕ್ಷಿಪ್ತ ವಿವರಣೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ಬಗ್ಗೆ ಹೇಳ್ತೀನಿ. ನಮಸ್ಕಾರ.